ನಾವು ಅವರು ಹನುಮೇಶ್ ಅವರು ಮಾತನಾಡಬೇಕಾದ್ರೆ ಹಾಗೆ ಒಂದಿಷ್ಟು ವಿಚಾರಗಳು ಬಂದು ನಾವು ಪ್ರಥಮ ಬಹುಮಾನ ಕೊಡ್ತೀವಿ, ಆಮೇಲೆ ಅಲ್ಲೇ ನೆರೆದಂಥವರು ಒಂದಿಷ್ಟು ಮಂದಿ ಈ ಸಮಾಧಾನಕರ ಬಹುಮಾನವನ್ನು ಕೊಡಬೇಕು 2, 3 ಮತ್ತು 5 ಇವಕ್ಕ ಅಂತ ಅಂದರು. ಸಮಾರಂಭದ ಕೇಂದ್ರ ಬಿಂದು ಶ್ರೀ ಜೋಶಿಯವರು ಅಥವಾ ನನ್ನ ಮಟ್ಟಿಗೆ ಅಕ್ಷರ ಅವರು, ಆಮೇಲೆ ಉಡೇರವರು, ಆಮೇಲೆ ಪ್ರಜ್ಞಾಮತಿ ಹಳ್ಳಿಯವರು, ಮೇಡಮು, ಇದನ್ನು ನಾನು ಇಲ್ಲಿ ಹೇಳುವುದಿಲ್ಲ. ಎಲ್ಲರೂ ಕೇಂದ್ರ ಬಿಂದುಗಳೇ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಸಂಧಿ ಮಹಾರಾಜ ಅವರ ಹೆಸರಿನಲ್ಲಿ ನಾಟಕ ರಚನಾ ಸ್ಪರ್ಧೆ ಮಾಡಬೇಕು ಅಂತ ನಂತರ ಅದಕ್ಕೆ ನಾವು ಅವರು ಹನುಮೇಶ್ ಅವರು ಮಾತನಾಡಬೇಕಾದ್ರೆ ಹಾಗೆ ಒಂದಿಷ್ಟು ವಿಚಾರಗಳು ಬಂದು ನಾವು ಪ್ರಥಮ ಬಹುಮಾನ ಕೊಡ್ತೀವಿ, ಆಮೇಲೆ ಅಲ್ಲೇ ನೆರೆದಂಥವರು ಒಂದಿಷ್ಟು ಮಂದಿ ಈ ಸಮಾಧಾನಕರ ಬಹುಮಾನವನ್ನು ಕೊಡಬೇಕು 2, 3 ಮತ್ತು 5 ಇವಕ್ಕ ಅಂತ ಅಂದರು. ಹನುಮೇಶ್ ಅವರು ಹೀಗೆ ಅರ್ಥಗರ್ಭಿತವಾಗಿ ನಮ್ಮ ಕಡೆ ನೋಡಿದ್ರು. ನಾನು ಆ ಅರ್ಥಗರ್ಭಿತ ಸನ್ನೆಯನ್ನು, ಯಾಕಂದ್ರೆ ಯೂಶ್ವಲಿ ಉಳಿದ ಸನ್ನೆಗಳನ್ನು ಅರ್ಥ ಮಾಡ್ಕೋಬಹುದು, ಇಂಥ ಲಘು ಅರ್ಥ ಆಗಲಿಲ್ಲ. ನಾನು ಹೇಳಿದೆ, ನೋಡಪ್ಪ ನಮ್ಮ ಕಡೆಯಿಂದ ಎಷ್ಟು ಫಿಕ್ಸ್ ಮಾಡ್ತೀರಿ ಸರ್, ಹಿಂಗೆ 2,500 ನಾವು ಬಹುಮಾನವನ್ನ ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತ ನಾನು ಮುಖ್ಯವಾಗಿ ಹೇಳಿದೆ. ಇವತ್ತು ಇದನ್ನ ವಿದ್ಯುಕ್ತವಾಗಿ ಚೆಕ್ ಮುಖಾಂತರ ಇವರಿಗೂ ಒಂದು ಅಕ್ಷರ ಅವರಿಗೂ ಕೊಡಬೇಕಾಗಿತ್ತು. ನಾನು ನಂದು ಅಕ್ಷರ ಅವ್ರದ್ದು ಬೇರೆ ಒಂದು ಅಭಿನಯ ಭಾರತಿ ಸಂಬಂಧ ನಡೆದಿತ್ತು. ಹೌದಲ್ರಿ, ಸಾರ್ವಜನಿಕವಾಗಿ ಕಮೆಂಟ್ ಮಾಡ್ಬೇಕಂತೀನಿ. ಈಗ ಅದಕ್ಕೆ ಇಲ್ಲಿ ತನಕ ಬರೇ ಅಕ್ಷರ ಅವ್ರ ಜೊತೆ ನಮ್ಮ ಫೋನು ಇತ್ತು. ಅಭಿನಯ ಭಾರತಿ ವತಿಯಿಂದ ಈ ಭಾಗದ ವಿದ್ಯಾರ್ಥಿಗಳು ನೀನಾಸಂದಲ್ಲಿ ಕಲೀಲಿಕ್ಕೆ ಬರ್ತಿದ್ರೆ ಅವರಿಗೆ ನಾವು ಅಭಿನಯ ಭಾರತಿ ವತಿಯಿಂದ ಶಿಷ್ಯ ವೇತನ ಅಂತ ಅವ್ರದ್ದು ಏನು ಫೀ ಇರ್ತದೋ ನೀನಾಸಂದು ಆ ಫೀಯನ್ನ ನಾವು ಕೊಡ್ತೇವಿ ಅಂತ ಅವರ ಮಾತುಕತೆ ಆಗಿದೆ. ಅದು ನಾವು ರಂಗಭೂಮಿಗೆ ಮಾಡಬಹುದಾದ ಒಂದು ಕಿರುಕಾಣಿಕೆ. ಅದಕ್ಕೊಂದು ಕಂಡೀಷನ್ಸ್ ಅಪ್ಲೈ. ಆ ಮಂದಿ ಬರೀ ಪ್ರೈಸ್ ತಗೊಂಡು ಪ್ರಶಸ್ತಿ ಸ್ಕಾಲರ್ಶಿಪ್ ತಗೊಂಡು ಬಿಡಬಾರ್ದು, ಧಾರವಾಡಕ್ಕೆ ಬಂದು ನಾಟಕ ಮಾಡಬೇಕು ಎಲ್ಲರ ಸಲುವಾಗಿ ಅಂತ. ಮತ್ತು ಅದಕ್ಕೊಂದು ಆ ನಾಟಕದ ಬಾಬು ಇದು ಬೇರೆ. ಆದರೆ ಬೆಳೆಯುವ ಪ್ರತಿಭೆಗಳನ್ನ ನಾವು ಬೆಳೆಸಬೇಕು ಅನ್ನೋ ಕಾರಣದಿಂದ ಇದನ್ನ ನಾವು ಮಾಡಿದ್ವಿ. ಆ ಚೆಕ್ಕನ್ನ ಇವತ್ತಿನ ನಾನು ಸಮೀರ್ಗೆ ಇವತ್ತು ಬಂದಾಗ ನಾವು ಕೊಡೋಣ ಅಂತ ಮಾಡಿದ್ವಿ. ಆದ್ರೆ ಏನೇನು ಕಾರಣದಿಂದ ಅಜೆಂಡಾದಾಗ ಅದು ಸೇರ್ಲಿಲ್ಲ ಅಂದ ಕೂಡ ಇದು ಬೇರೆ ಅದು ಬೇರೆ ಒಂದಿಷ್ಟು ತಾರತಮ್ಯಗಳಿರ್ತಾವ. ಎಲ್ಲರಿಗೂ ಯಾರಿಗೆ ಆ ತಾರತಮ್ಯದ ಗೊತ್ತದನೋ ಅವರಿಗೆ ಅದು ಗೊತ್ತಾಗ್ತದೆ. ಸೊ ಆ ಕಾರಣಕ್ಕಾಗಿ ನನಗೆ ಈಗ ಹನುಮೇಶ್ ಅವರು ಬಂದು ಹಾಗೆ ಕಿವಿಯಲ್ಲಿ ಒಂದು ಪಿಸು ಮಾತು ಹೇಳಿದ್ರು, ಸರ್ ನಿಮ್ಮ ಹೆಸರು ಕರಿತೀನಿ, ನೀವು ಚೆಕ್ ತಂದಿದ್ರೆ ಕೊಡಬಹುದು, ಇಲ್ಲ ಅಂದ್ರೆ ಅದನ್ನು ನಾನು ಹೇಳಿದೆ, ನಾನು ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳೀನಿ ನಮ್ಮ ಕಾರ್ಯದರ್ಶಿಗಳಿಗೆ ಅಂತ ನಾನು ಅದರಲ್ಲಿ ಆ ಮೆಸೇಜು ತೋರಿಸಿದೆ. ಇಲ್ಲ ನಿಮ್ಮನ್ನು ಕರಿತೀವಿ ಬಂದುಬಿಡ್ರಿ. ಆಯ್ತು, ಅಡ್ಡಿಲ್ಲ, ನಾನು ಮಾತಾಡ್ತೇನೆ. ಇದ್ದ ಸ್ಥಿತಿ ವಸ್ತು ಸ್ಥಿತಿ ಹೇಳಿಬಿಟ್ರೆ ಸಾರ್ವಜನಿಕವಾಗಿ ಕಮಿಟ್ಮೆಂಟ್ ಮಾಡೋದು ಬೇರೆ ರೀ, ಹಂಗೆ ಫೋನ್ಯಾಗ ಮಾತಾಡೋದು ಬೇರೆ ಆಗ್ತದೆ. ಅದಕ್ಕೆ ನಮ್ಮ ಕಡೆಯಿಂದ ಏನು ವಂತಿಗೆ ಬರಬೇಕು ಅದು ಅವರಿಗೆ ನೀನಾಸಮಕ್ಕೂ ಹೋಗ್ತದೆ. ಆಮೇಲೆ ಈ ಸಮಾಧಾನಕರ ಬಹುಮಾನಗಳಿಗೆ ಇವಕ್ಕೂ ಸಹಿತ ಬ್ಯಾಂಕ್ ಟ್ರಾನ್ಸ್ಫರ್ ಆಗ್ತದೆ ಅನ್ನುವುದನ್ನು ಇಲ್ಲಿ ಮುಕ್ತವಾಗಿ ಘೋಷಿಸ್ತಾ ಇದ್ದೇನೆ ಅಂತ ನಾನು ಹೇಳಿ, ನನಗೆ ಒಂದು ಅವಕಾಶ, ನಾನು ಬರಬೇಕು ಬರಬಾರ್ದು ಇವೆ ಫಂಕ್ಷನಿಗೆ ನಾನು ಬಂದೇ ಬರ್ತಿದ್ದೆ. ದಟ್ ಈಸ್ ಮೈ ಕಮಿಟ್ಮೆಂಟ್ ಟು ಥಿಯೇಟರ್. ನನ್ನದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಬರುವುದಿಲ್ಲ ಎಲ್ಲಿಯೂ. ಅಂದ್ರೆ ಅಲ್ಲಿಯೂ ಖರೆ ಇಲ್ಲಿಯೂ ಖರೆ ಹಂಗೂ ಮಾಡ್ತೀನಿ ಅಂತಿಲ್ಲ. ಏನಾಯಿತು ನಾಟಕಕ್ಕೆ ಅಭಿನಯವಾಗಿ ಒಂದೇ, ಬೇರೆ ನಮಗಿಲ್ಲ. ಇವತ್ತು ಇದನ್ನೂ ಸಹಿತ ಸಾರ್ವಜನಿಕವಾಗಿ ಹೇಳ್ತೇನೆ. ಸೊ ಅದಕ್ಕೆ ನಾನು ಬರಲೇಬೇಕು ಅಂತ ಮಾಡಿದ್ದೆ, ಬಂದೀನಿ. ಹನುಮೇಶ್ ಅವರು ನನಗೆ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಗಳನ್ನು ಹೇಳ್ತಾ, ಯಾರ್ಯಾರಿಗೆ ಏನೇನು ಮುಟ್ಟಬೇಕೋ ಅದೆಲ್ಲವೂ ಮುಟ್ಟುತ್ತದೆ ಅಂತ ಹೇಳ್ತೀನಿ ಅಂತ ಈ ಒಂದು ಮಾತನ್ನ ಸಾರ್ವಜನಿಕವಾಗಿ